ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಅವು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಂತಾನ ಭಾಗ್ಯಕ್ಕಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಸಂತಾನ ಭಾಗ್ಯ ಅನ್ನೋದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ನಾವು ಎಷ್ಟು ಬಾರಿ ಪಠಿಸ್ಬೇಕಾಗುತ್ತೆ, ಹಾಗೆ ಅದನ್ನು ಯಾವ ಸಮಯದಲ್ಲಿ ಪಠಿಸ್ಬೇಕು, ಇದಕ್ಕಿರುವಂಥ ನಿಯಮಗಳಾದರೂ ಏನು ಅನ್ನೋದನ್ನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾತ್ರ ನೀವು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ಯಾರ ಜೀವನದಲ್ಲಾದರೂ ಸಂತಾನ ಭಾಗ್ಯ ಇಲ್ಲ ಅಂತ ಕೊರಗ್ತಿದ್ರು ಕೂಡ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸ್ತಾರೆ ತಾಯಿ ಅಂತಲೇ ಹೇಳ್ಬೋದು. ಇನ್ನು ತಾಯಿ ಮೇಲೆ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಕೇವಲ ಸಂತಾನ ಭಾಗ್ಯ ಸಮಸ್ಯೆಗೆ ಅಂತ ಅಲ್ಲ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಮಾಟ ಮಂತ್ರ, ಮಕ್ಕಳು ಓದ್ತಾ ಇಲ್ಲ, ಹಿಂದೆ ಉಳಿದಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ಮಕ್ಕಳು ಕೈಯಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹೇಳಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಗೋಧೂಳಿ ಲಗ್ನದ ನಂತರ ಅಂದರೆ 6 ಗಂಟೆ ನಂತರ ಅಥವಾ ನೀವು ರಾತ್ರಿಯ 2 ಗಂಟೆಯ ಒಂದು 10 ಗಂಟೆಯಿಂದ 2 ಗಂಟೆವರೆಗೂ ಹೇಳ್ಬೋದು. ಇಲ್ಲ ಅಂದರೆ ನಮಗೆ ಆಗೋದಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಬೋದು. 3:20ರಿಂದ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ನೀವು ಆ ಒಂದು ಸಮಯದಿಂದ 6 ಗಂಟೆ ಒಳಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ಹೇಳ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಂದರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿ ಅಂದ್ರೇ ತುಂಬಾ ಶಕ್ತಿಶಾಲಿ ಇರುವಂತಹ ದೇವತೆ ಆಗಿರೋದ್ರಿಂದ ವಾರಾಹಿ ತಾಯಿ ಭೂಲೋಕದಲ್ಲಿ 2 ಗಂಟೆ ಅಂದರೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ಭೂಲೋಕದಲ್ಲಿ ಸಂಚಾರವನ್ನು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಆ ಒಂದು ಸಮಯ ಕೂಡ ತುಂಬಾ ಸೂಕ್ತ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಾದರೂ ಕೂಡ ನೀವು ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಪಡೋರು ಕೂಡ ಹೇಳ್ಕೊಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರ ಯಾವುದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ನಾವು ಪೂಜೆನೇ ಮಾಡಬೇಕಾ ಅಥವಾ ವ್ರತ ಮಾಡಬೇಕಾ ಅಂದರೆ ಯಾವುದೂ ಇಲ್ಲ. ಪೂಜೆ ವ್ರತಗಳಿಲ್ಲದೆ ಕೂಡ ಈ ಮಂತ್ರವನ್ನು ಜಪಿಸ್ತಾ ನೀವು ನಿಮ್ಮ ಒಂದು ಏನು ಕೆಲಸಗಳಿದೆ ಅದನ್ನು ಸಿದ್ಧಿಸ್ಕೋಬಹುದು ಅಂತಲೇ ಹೇಳ್ಬಹುದು. ಇನ್ನು ಸಂತಾನ ಭಾಗ್ಯಕ್ಕಾಗಿದ್ದರೆ ನೀವು ಮೊದಲಿಗೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ಒಂದು ವಾರಾಹಿ ದೇವಿಯ ವಿಗ್ರಹವನ್ನಾದರೂ ಇಟ್ಕೊಬೋದು. ಅಥವಾ ನಮ್ಮ ಹತ್ರ ವಿಗ್ರಹ ಫೋಟೋ ಯಾವುದೂ ಇಲ್ಲ ಅನ್ನೋರು ಒಂದು ಮಣ್ಣಿನ ಹಣತೆ ಅಂದರೆ ಮಣ್ಣಿನ ದೀಪವನ್ನು ಹಚ್ಚಿ ಅದನ್ನೇ ವಾರಾಹಿ ತಾಯಿ ಅಂತ ಅಂದ್ಕೊಂಡು ನೀವು ಆ ದೀಪಕ್ಕೆ ಹೂವಿಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ ನೀವು ಅದರ ಮುಂದೆನೇ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸುವಾಗ ನಾನ್ ವೆಜ್ಜನ್ನು ತಿಂದು ಪಠಿಸ್ಬೇಡಿ. ಹಾಗೆ ನಾನ್ ವೆಜ್ ಏನಾದರೂ ತಿಂದಿದ್ರೆ ನೀವು ಸ್ನಾನ ಮಾಡಿ ನಂತರ ಪಠಿಸ್ಕೊಳ್ಳೋದಕ್ಕೆ ನೋಡಿ. ನಾನ್ ವೆಜ್ಜನ್ನು ತಿಂದು ಪಠಿಸ್ಬೇಡಿ, ಅದರಿಂದ ತುಂಬಾ ನಮಗೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯದಾಗೋದಿಲ್ಲ. ಯಾಕಂದರೆ ನಾನ್ ವೆಜ್ಜನ್ನು ತಿಂದು ಪಠಿಸ್ಬಾರ್ದು. ಹಾಗೆ ಹೆಣ್ಮಕ್ಳೇನಾದರೂ ಮುಟ್ಟಾದಂಥ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠಿಸ್ಬೋದಾ ಅಂತ ಕೇಳಿದ್ರೆ ಮುಟ್ಟಾದಂಥ ಸಮಯವನ್ನು ಬಿಟ್ಟು ನಂತರ ಸಮಯಗಳಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸೋದು ಉತ್ತಮ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು 51 ದಿನ ಬಿಡದೇನೆ ಅಥವಾ 41 ದಿನ ಅಥವಾ 48 ಮಂಡಲ ಈ ರೀತಿಯಾಗಿ ನೀವು ಒಂದು ಮಂಡಲ ಅನ್ನೋ ರೀತಿಯಲ್ಲಿ ನೀವು ಒಂದು ಮಂತ್ರವನ್ನು ಪಠಿಸ್ತಾ ಬರೋದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಪವಾಡನೇ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು ಅನ್ನೋದಾದರೆ ಓಂ ಐಂ ಕ್ಲೀಂ ಶ್ರೀಂ ವಾರಾಹಿ ದೇವಿ ನಮಃ. 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 ಓಂ ಐಂ ಕ್ಲೀಂ ಶ್ರೀಂ ವಾರಾಹಿ ದೇವಿ ನಮಃ.
ಈ ರೀತಿಯಾಗಿ 108 ಬಾರಿ ಅಥವಾ 51 ಬಾರಿ ಈ ರೀತಿಯಾಗಿ ಹೇಳ್ಕೊಳ್ತಾ ಬರ್ಬೋದಾಗಿರುತ್ತೆ. ಅಥವಾ ನಿಮಗೆ 21 ಬಾರಿ 9 ಬಾರಿ ಇದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆರಿಸ್ಕೊಂಡು ಅಷ್ಟು ಬಾರಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ಅಂದರೆ ಒಂದು ಮಂಡಲದವರೆಗೂ ನೀವು ಈ ರೀತಿಯಾಗಿ ಮಾಡ್ಕೊಳ್ತಾ ಬರೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನೋರಾಗಿರ್ಬೋದು ಹೇಳ್ಕೊಳ್ತಾ ಬರೋದ್ರಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡೋರಾಗಿದ್ದರೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.